ಈ ಮಿನಿಸ್ಟರ್ಗಳು ಮಿನಿಸ್ಟರ್ ಸ್ಥಾನ ಉಳಿಸ್ಕೊಳ್ಳೋಕೆ ಓಡಾಡ್ತಾ ಇದ್ದಾರೆ, ಆಕಾಂಕ್ಷಿಗಳು ಮಿನಿಸ್ಟರ್ ಆಗಬೇಕು ಅಂತ ಓಡಾಡ್ತಿದ್ದಾರೆ. ಪಾಲಿಟಿಕ್ಸಲ್ಲಿ ನೀವು ಹೇಳಿದ್ರಿ ಅದೇನು ಊಹಾಪೋಹ ಅದು ಅಂತಿದ್ದೀರಿ ನೀವು. ಅಲ್ಲಿಗೆ ನಿಮ್ಮ ಮೆಸೇಜಿಂಗ್ ಸ್ಪಷ್ಟ ಇದೆ, ಕ್ಯಾಬಿನೆಟ್ ರೀಶಫಲ್ ಆಗಲ್ಲ ಅಂತ. ಅದೆಲ್ಲ ಚೀಫ್ ಮಿನಿಸ್ಟರ್ ಬಿಟ್ಟಿದ್ದು. ಆಗ ನನ್ನ ಕರೆಸ್ತಾರೆ ಆ್ಯಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಕುಂಡ್ರಿಸ್ಕೊಳ್ತಾರೆ, ಎಲ್ಲರದ್ದು ಅವರು ಒಂದು ಸರ್ವೆ ಮಾಡ್ತಾರೆ, ಆಮೇಲೆ ಅವರು ಏನು ಬೇಕಾದ್ರೂ ತೀರ್ಮಾನ ಮಾಡ್ತಾರೆ. ಅಂದರೆ ಚೀಫ್ ಮಿನಿಸ್ಟರ್ ಬಯಸಿದರೆ ಬೇಕಾದ್ರೆ ಕ್ಯಾಬಿನೆಟ್ ರೀಶಫಲ್ ಮಾಡ್ಕೊಳ್ಳಿ ಅಂತೀರಾ ನೀವು? ಪಾರ್ಟಿ ಏನು ತೀರ್ಮಾನ ಮಾಡ್ತದೆ, ಗೌರ್ಮೆಂಟ್ ಏನು ತೀರ್ಮಾನ ಮಾಡ್ತದೆ, ವೈ ಶುಡ್ ಐ ಇಂಟರ್ಫಿಯರ್? ಸುರೇಶ್ ಸರ್, ರಾಜಕಾರಣದಲ್ಲಿ ಯಾರೂ ಕೂಡ ಸನ್ಯಾಸಿಗಳಲ್ಲ ಅನ್ನೋವಂಥ ಮಾತನ್ನು ತಾವೇ ಬಹಳಷ್ಟು ಸಲ ಹೇಳಿದ್ದೀರಿ. ಈ ಮಾತಿನ ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಿದ್ದೀನಿ. ಪವರ್ ಶೇರಿಂಗ್ ಅನ್ನೋವಂಥ ವಿಚಾರ ಬಂದಾಗ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅನ್ನೋವಂಥ ಚರ್ಚೆಗಳು ಮತ್ತು ಸುದ್ದಿಗಳು ಬಂದಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಫೀಲ್ ಆಗ್ತೀರಾ ಸರ್? ಅದು ಖುಷಿ ಆಗುತ್ತಾ ಮನಸ್ಸಿನಲ್ಲಿ ಒಳಗೊಳಗೆ, ಅಥವಾ ನಿಮ್ಗೇನಾದರೂ ಬೇಜಾರಾಗ್ತಾ ಇರುತ್ತಾ? ಒಳಗೇನೂ ಇಲ್ಲ, ಬೇಜಾರು ಇಲ್ಲ, ಖುಷಿನೂ ಇಲ್ಲ. ನನ್ನ ಡ್ಯೂಟಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಕರ್ಮಣ್ಣೆ ವಾದಿಕಾರಲಸ್ಸು ಮಾಪಲೇಸು ಕದಾಚನ. ಮಾಡೋ ಪ್ರಯತ್ನ ಮಾಡೇ ಮಾಡ್ತೀವಿ, ಫಲ ಭಗವಂತನಿಗೆ ಬಿಡ್ತೀವಿ. ಹಾಗೆ ನಮ್ಮ ಪಾರ್ಟಿ ತೀರ್ಮಾನ ಮಾಡ್ತದೆ. ಕೆಲವೊಂದು ಸಲ ನೀವು ಪೊಲಿಟಿಷಿಯನ್ ಅನ್ನಿಸ್ತೀರಿ, ಕೆಲವು ಸಲ ಫಿಲಾಸಫರ್ ಅನ್ನಿಸ್ತೀರಿ, ಇನ್ನೊಂದು ಸಲ ಮಾತಾಡುವಾಗ ಪಕ್ಕಾ ಬಿಸ್ನೆಸ್ ಮೆನ್ ತಲೆ ಇದು ಅಂತ ಅನಿಸುತ್ತೆ.